ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ಗಳನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ, ಅಂದರೆ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಜೊತೆ ಮಾತಾಡೋದು ಅಂದರೆ ನನಗೆ ಮನಸ್ಸಿಗೆ ಆನಂದ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮೆಲ್ಲರ ಕಮೆಂಟ್ ನೋಡಿದಾಗ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಬೇಕು ಅನ್ನೋ ಹುರುಪು ಬರ್ತದೆ. ನೊಂದಂಥ ಎಷ್ಟೋ ಹೃದಯಗಳಿಗೆ ಈ ಮಾತು ಸಂಜೀವಿನಿಯಾದಾಗ ಈ ಧ್ವನಿಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ನನ್ನ ಮನಸ್ಸಿಗೆ ಪದೇ ಪದೇ ಹೇಳ್ತಾ ಇರುತ್ತೆ. ತುಂಬ ಸಲ ನಾವು ಯೋಚನೆ ಮಾಡ್ತೀವಿ, ಈ ಪ್ರಪಂಚದಲ್ಲಿ ನಮ್ಮತನವನ್ನು ಹೇಗೆ ಉಳಿಸ್ಕೊಳ್ಳೋದು, ನಮ್ಮವರಿಗೆ ನಮ್ಮ ಭಾವನೆಗಳನ್ನು ಹೇಗೆ ಹೇಳೋದು, ಯಾರಾದರೂ ನಮಗೆ ಮೋಸ ಮಾಡಿದಾಗ ಅವರಿಗೆ ಹೇಗೆ ಉತ್ತರ ಕೊಡಬೇಕು. ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಕೆಲವೊಂದು ಬಾರಿ ಪ್ರಶ್ನೆಯಾಗಿ ಉಳಿದು ಬಿಡ್ತದೆ. ಒಂದಂತೂ ಸತ್ಯ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬಾರ್ದು, ಅದು ಪ್ರಶ್ನೆಯಾಗಿ ಉಳಿದ್ರೆ ಅದಕ್ಕೆ ಒಂದು ಅರ್ಥ. ಎಷ್ಟೋ ಸಲ ಯೋಚನೆ ಮಾಡಿದಾಗ ನಮ್ಮವರು ನಮ್ಮನ್ನು ಯಾಕೆ ಬಿಟ್ಟು ಹೋದರು. ಒಮ್ಮೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನಂತೆ, ನನ್ನವರು ನನ್ನ ವಿರುದ್ಧ ನಿಂತಾಗ ನಾನು ಹೇಗೆ ಹೋರಾಡಲಿ ಕೃಷ್ಣ ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನಿನ್ನ ವಿರುದ್ಧ ಹೋರಾಡಿದವರು ನಿನ್ನವರು ಹೇಗೆ ಆಗ್ತಾರೆ ಪಾರ್ಥ ಅಂತ. ಎಂಥ ಅದ್ಭುತವಾದ ಮಾತಲ್ವಾ. ನಾವು ಯಾರನ್ನ ನಮ್ಮವ್ರಂತ ಅಂದ್ಕೊಂಡಿರ್ತೀವಿ, ಅವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅವ್ರು ನಮ್ಮವ್ರು ಹೇಗಾಗ್ತಾರೆ, ಅಥವಾ ನಮ್ಮವರು ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಗೆ ಮಾತಾಡ್ತಾರೆ, ಅವ್ರು ನಮ್ಮವರಲ್ಲ, ಅವ್ರು ನಮ್ಮವರಾಗಲ್ಲ ಬಂಧುಗಳೇ. ನಮ್ಮವ್ರು ಯಾರು ಹೇಳಿ? ನಮ್ಮ ಭಾವನೆಗಳಿಗೆ ಯಾರು ನೋಯಿಸಲ್ಲ, ನಮ್ಮ ಭಾವನೆಗಳಿಗೆ ಯಾರು ಬೆಲೆ ಕೊಡ್ತಾರೆ, ನಮ್ಮ ಒಳ್ಳೆತನವನ್ನು ನೋಡಿ ಯಾರು ಪ್ರೀತಿಸ್ತಾರೆ, ಅವರು ನಮ್ಮವರು. ನಮ್ಮವರು ನಮ್ಮ ವಿರುದ್ಧ ತಿರುಗಿ ಬೀಳಲ್ಲ, ತಿರುಗಿ ಬಿದ್ದವ್ರು ಯಾವತ್ತೂ ನಮ್ಮವರು ಆಗೋದಿಲ್ಲ. ಜೀವನದ ಸತ್ಯ. ಇಲ್ಲಿ ಜೀವನದ ಕೊನೆ ತನಕ ನಮಗೆ ನಾವೇ ಅನ್ನೋದು ಶಾಶ್ವತವಾದಂಥ ಸತ್ಯ. ತುಂಬ ಬಾರಿ ಯೋಚಿಸಿದಾಗ ನಮ್ಮವರು ನಮ್ಗೆ ಯಾಕೆ ಈ ರೀತಿ ಮಾಡಿದ್ರು, ನಮ್ಮ ಭಾವನೆಗಳಿಗೆ ಯಾಕೆ ಬೆಂಕಿ ಹಚ್ಚಿದ್ರು, ನಮ್ಮ ನಂಬಿಕೆಗೆ ಯಾಕೆ ಮೋಸ ಮಾಡಿದ್ರು, ಇದಕ್ಕೆ ಉತ್ತರ ಸಿಗೋದಿಲ್ಲ ಬಂಧುಗಳೇ. ಆ್ಯಂಡ್ ಒಂದಂತೂ ಸತ್ಯ, ನಾನು ಪದೇ ಪದೇ ಹೇಳೋ ಮಾತಷ್ಟೇ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ಭೂತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ 4 ಜನರಿಗೆ ಒಳ್ಳೇದು ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, 4 ಜನರ ಕಣ್ಣಲ್ಲಿ ಕಣ್ಣೀರು ತರಿಸುವಂಥ ಆ ದುರದೃಷ್ಟಕರ ಆ ಪಾಪವನ್ನು ನಾವು ಹೊತ್ಕೊಂಡು ಹೋಗೋದು ಬೇಡ. ನಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಬಂಧುಗಳೇ. ನೀವು ಹೇಳ್ತೀರಾ, ನೀವು ಹೇಗೆ ನನ್ನ ವೀಡಿಯೋಸ್ಗಳನ್ನು ನೋಡಿದಾಗ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ, ನನಗೇನೋ ಒಂದು ರೀತಿ ಆತ್ಮಾಭಿಮಾನ, ನನಗೇನೋ ಒಂದು ಸಂತೃಪ್ತಿ ಮೂಡ್ತದೆ. ನಾನು ಹೇಳ್ತಿರ್ನಿ ನಿಮಗೆ ಪ್ರತಿ ಬಾರಿ, ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ಅಥವಾ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಅಂತ. ನೀವು ನನ್ನನ್ನು ಪ್ರೀತಿಸ್ತೀರಾ, ನೀವು ನನ್ನ ವೀಡಿಯೋಸ್ಗಳನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನನ್ನ ಮಾತುಗಳಿಂದ ನೀವು ನೆಮ್ಮದಿ ಕಂಡುಕೊಳ್ತೀರಾ. ಹೇಗೆ ನನ್ನ ವೀಡಿಯೋಸ್ಗಳನ್ನು ನೀವು ಬಂದು ವೀಕ್ಷಿಸಿ ಲೈಕ್ ಜೊತೆಗೆ ಕಮೆಂಟ್ ಮಾಡ್ತಿರೋ, ನೀವು ಸತ್ಯ ಹೇಳ್ತೀನಿ ಈ ಮಾತನ್ನು, ಪ್ರತಿ ಬಾರಿ ವಿಡಿಯೋ ಹಾಕಿದಾಗಲೂ 1 ನಿಮಿಷದೊಳಗೆ ಒಂದು ಡಿಸ್ಲೈಕ್ ಇದ್ದೇ ಇರುತ್ತೆ. ಪ್ರತಿ ಬಾರಿಯೂ ನಾನು ವಿಡಿಯೋ ಹಾಕಿದಾಗಲೂ ಒಂದು ಡಿಸ್ಲೈಕ್ 1 ನಿಮಿಷದಲ್ಲಿ ಬಂದೇ ಬರುತ್ತೆ. ಅದರ ಅರ್ಥ AK ಶೆಟ್ಟಿ ನಡೂರು ವೀಡಿಯೋಸ್ಗಳನ್ನು ಎಷ್ಟು ಹೊತ್ತಿಗೆ ಹಾಕ್ತಾನೆ ಅಂತ ಕಾಯ್ದುಕೊಂಡು ಕೂತ್ಕೊಂಡಿರ್ತಾರೆ ನೋಡಿ, ಡಿಸ್ಲೈಕ್ ಕೊಡಲಿಕ್ಕೆ. ಅವರು ಕೂಡ ನನ್ನನ್ನು ಪ್ರೀತಿಸೋರು. ಅವ್ರು ನನ್ನ ವಿಡಿಯೋಗೆ ಲೈಕ್ ಕೊಡ್ತಾರೋ ಡಿಸ್ಲೈಕ್ ಕೊಡ್ತಾರೋ ನನಗದು ಮ್ಯಾಟ್ರ್ ಆಗಲ್ಲ. ನಾನು ಎಷ್ಟೊತ್ತಿಗೆ ವೀಡಿಯೋ ಹಾಕ್ತೀನಂತ ಕಾದು ಕೂತು ನನ್ನ ವೀಡಿಯೋಸ್ಗೆ ಒಂದು ಡಿಸ್ಲೈಕ್ ಕೊಟ್ಟು ಹೋಗ್ತಾರಲ್ಲ, ಅವರು ಕೂಡ ನಮ್ಮ ಪ್ರೀತಿಸೋರು ಬಂಧುಗಳೇ. ನಾವು ಯಾರನ್ನು ಕೂಡ ದ್ವೇಷ ಮಾಡೋದು ಬೇಡ. ಬಹುಶಃ ನಾವು ಪ್ರತಿ ವಿಡಿಯೋಗೂ ಕೂಡ ಡಿಸ್ಲೈಕ್ ಹಾಕಿದಾಗ ನಾವು ಯೋಚನೆ ಮಾಡ್ತೀವಿ, ಯಾಕೆ ಇವರು ನನ್ನ ಪ್ರತಿ ವಿಡಿಯೋಗೂ 1 ನಿಮಿಷದ ಒಳಗೇನೆ ವಿಡಿಯೋ ಹಾಕಿದ ಪೂರ್ತಿ ವಿಡಿಯೋ ಕೂಡ ನೋಡಿರಲ್ಲ. ವಿಡಿಯೋ ನೋಟಿಫಿಕೇಶನ್ ಬಂದ ವಿದಿನ್ ಸೆಕೆಂಡ್ ಅಥವಾ ವಿದಿನ್ ಮಿನಿಟಲ್ಲೇ ಡಿಸ್ಲೈಕ್ ಮಾಡ್ತಾರೆ. ಅಂದರೆ ನಾನು ಅಂದ್ಕೋತೀನಿ, ಬಹುಶಃ ನನ್ನ ಮಾತುಗಳು ಇನ್ನೂ ಅವರಿಗೆ ತಲುಪಿಲ್ಲ, ನನ್ನ ಮಾತುಗಳು ಅವರಿಗೆ ಇನ್ನೂ ತಲುಪಿಲ್ಲ. ಅವರ ಮನಸ್ಸಿಗೆ ಮುಟ್ಟೋ ರೀತಿ ಇನ್ನಷ್ಟು ವೀಡಿಯೋಸ್ಗಳು ಮಾಡ್ತೀನಿ ಅಷ್ಟೇ, ಅವರನ್ನು ದ್ವೇಷ ಮಾಡಲ್ಲ. ಒಂದಂತೂ ಸತ್ಯ, ನಾವು ಎಷ್ಟೋ ಬಾರಿ ಯೋಚನೆ ಮಾಡಬೇಕು,
ಯಾರಾದರೂ ನಮ್ಮ ಬಗ್ಗೆ ಮಾತಾಡಿದಾಗ, ನಮ್ಮ ಭಾವನೆಗಳಿಗೆ ಬೆಂಕಿ ಇಟ್ಟಾಗ, ನಮ್ಮ ನಂಬಿಕೆಗೆ ಮೋಸ ಮಾಡಿದಾಗ ನಾವು ಒಂದು ರೀತಿ ಅಥವಾ ಒಂದು ಬಾರಿ ಯೋಚನೆ ಮಾಡಬೇಕು, ಹಾಗಾದರೆ ಈ ಭೂಮಿಯಲ್ಲಿ ಶಾಶ್ವತ ಯಾರು ಸ್ವಾಮಿ? ಶಾಶ್ವತ ಯಾರು? ನಾವು ದ್ವೇಷ ಮಾಡ್ತೀವಿ, ರಾಜಕಾರಣಿಗಳಿರ್ಬೋದು, ಎದುರು ಪಾರ್ಟಿಯವರನ್ನು ಅಥವಾ ಪ್ರತಿಸ್ಪರ್ಧಿಯನ್ನು ದ್ವೇಷ ಮಾಡೋದು, ಜೀವನದ ಕೊನೆ ತನಕ ದ್ವೇಷ ಮಾಡೋದು. ಯಾಕೆ ದ್ವೇಷ ಮಾಡಬೇಕು? ನಮ್ಗೊಬ್ಬರನ್ನು ನೋಡಿದರೆ ಆಗಲ್ಲ, ದ್ವೇಷ, ಮತ್ಸರ, ಅಸೂಯೆ. ಆತ ಒಳ್ಳೆದಾದರೂ ಕೂಡ ಆತನನ್ನು ನೋಡಿ ನಾವು ಸುಖ ಸುಮ್ಮನೆ ಹೊಟ್ಟೆ ಕಿಚ್ಚಿಬಿಡ್ತೀವಿ. ಒಂದು ಸತ್ಯ ಬಂಧುಗಳೇ, ಇಲ್ಲಿ ನಾವು ಊಟ ಮಾಡುವಾಗ ಒಂದು ಹೊತ್ತಿನ ತುತ್ತು ತಿನ್ನುವಾಗಲೂ ಕೂಡ ಪ್ರತಿ ಅಗುಳಲ್ಲೂ ಕೂಡ ತಿನ್ನುವರ ಹೆಸರನ್ನು ಬರೆದಿಡ್ತಾನಂತೆ ಭಗವಂತ. ಈ ತುತ್ತು ನಿಂದು ಅಂತ. ಆ ತುತ್ತನ್ನು ಅವನು ತಿನ್ನುವಾಗ, ಅದು ಅವನದೇ ಪಾಲಿದಾಗುವಾಗ, ಆ ತುತ್ತನ್ನು ನಾವು ಕಸಿದ್ಕೊಂಡು ತಿಂದರೆ ಅದು ಮಾನವ ಧರ್ಮ ಅಂತಾರೆ ಬಂಧುಗಳೇ. ಆ ತುತ್ತನ್ನು ಅವನೇ ತಿಂದರೆ ಅದು ಧರ್ಮ. ಆ ತುತ್ತನ್ನು ನಾವು ಕಸಿದುಕೊಂಡು ತಿಂದರೆ ಅದು ಅಧರ್ಮ. ಅದರ ಅರ್ಥ ಇಷ್ಟೇ ಬಂಧುಗಳೇ, ಆತನ ಪಾಲಿನದು ಆತನಿಗೆ ಸಿಕ್ಕೇ ಸಿಗ್ತದೆ, ನಮ್ಮ ಪಾಲಿನದು ಏನಂತ ಭಗವಂತ ಮೊದಲೇ ಬರೆದಿಟ್ಟಾನೆ ಅಲ್ವಾ? ಹಾಗಾಗಿ ನಾವು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು, ನಾವು ಯಾರನ್ನು ಕೂಡ ಹೊಟ್ಟೆ ಕಿಚ್ಚುಪಡಬಾರ್ದು. ಆತ ಬೆಳೆತಿದ್ದಾನಂದ್ರೆ ಖುಷಿ ಪಡಿ. ಆತನಿಗೆ ನಿಮ್ಮ ಸಹಾಯ ಬೇಡ ತಾನೆ, ಖುಷಿ ಪಡಿ. ಯಾಕೆ ದ್ವೇಷ ಬೇಕು ಸ್ವಾಮಿ? ಯಾಕೆ ಆತನ ನೋಡಿ ಹೊಟ್ಟೆ ಕಿಚ್ಚುಬಿಡಬೇಕು? ಒಂದೊಂದು ಸತ್ಯ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಅಂದಾಗ ಸಾಲು ಸಾಲು ಜನರು ಸಾಲಾಗಿ ನಿಂತರಂತೆ. ಆದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ತನಗೂ ಕೂಡ ಒಂದಿನ ಸಾವಿದೆ ಅಂತ. ನಾವು ಇದನ್ನು ಅರಿತಬೇಕು, ನಾವು ಇದನ್ನು ತಿಳ್ಕೋಬೇಕು. ನಾನು ಪ್ರತಿ ಬಾರಿಯೂ ಯೋಚನೆ ಮಾಡ್ತಾ ಇರ್ತೀನಿ, ಸಾವೇ ಇಲ್ಲದಿದ್ದರೆ ಈ ಮನುಷ್ಯ ಅದೆಷ್ಟು ಬೀಭತ್ಸವಾಗಿ ವಿಕೃತಿ ಮೆರೆತಿದ್ದ, ಅದೆಷ್ಟು ಕ್ರೂರತನವನ್ನು ಮೆರೆತಿದ್ದ. ಸಾವೇ ಇಲ್ಲ ಅಂತ ಇದ್ದಿದ್ರೆ ಬಹುಶಃ ಸಾವಿರೋದಕ್ಕಾಗಿ ಅಲ್ಪ ಸ್ವಲ್ಪವಾದರೂ ಒಂದಿಷ್ಟು ಮಾನವೀಯತೆ, ದಯೆ, ಧರ್ಮ ಸ್ವಲ್ಪ ಆದರೂ ಉಳ್ಕೊಂಡಿದೆ. ಅದೇ ಮಾನವೀಯತೆ ಇಲ್ಲಂದಿದ್ರೆ, ನಾನು ಕೆಲವೊಂದು ಬಾರಿ ಈ ರೀಲ್ಸನ್ನು ಸ್ಕ್ರೋಲ್ ಮಾಡುವಾಗ ನಿನ್ನೆ ಒಂದು ವಿಡಿಯೋ ಸಿಕ್ತು ನನಗೆ. ಒಂದು ನಾಯಿ ಇರುತ್ತೆ, ಎದುರುಗಡೆ 3 ತಂತಿ ಬೇಲಿ ಇರ್ತದೆ. ಆ ತಂತಿ ಬೇಲಿಯ ಪಕ್ಕ 1 ಗ್ಲಾಸ್ ನೀರನ್ನಿಟ್ಟಿರ್ತಾರೆ. ಸರಿಯಾಗಿ ಕೇಳಿ, ಒಂದು ನಾಯಿ ಇರ್ತದೆ, ಆ ಎದುರುಗಡೆ 1 ಗ್ಲಾಸ್ ನೀರನ್ನಿಟ್ಟಿರ್ತಾರೆ. ಅದರ ಮಧ್ಯೆ ಒಂದು ತಂತಿ ಬೇಲಿ ಇರ್ತದೆ, 3 ತಂತಿ ಬೇಲಿ. ಆ ನಾಯಿ ಏನು ಮಾಡ್ತದೆ, ಬಾಯಾರಿಕೆಯಿಂದಿರುತ್ತೆ. ಆ ನೀರನ್ನು ನೋಡಿದ ತಕ್ಷಣ ಆ ತಂತಿ ಬೇಲಿಯನ್ನು ನೋಡಿ ಆ ಟಿನ ಲೋಟದಲ್ಲಿರುವಂಥ ನೀರನ್ನು ಕುಡಿಲಿಕ್ಕೆ ಹಪಹಪಿಸ್ತದೆ. ಆ ತಂತಿ ಬೇಲಿಯ ಮಧ್ಯೆ ತಲೆ ಹಾಕಿದಾಗ ಶಾಕ್ ಹೊಡಿತದೆ. ಇದನ್ನು ವಿಕೃತಿ ಮೆರೆದವರು ಆ ವಿಡಿಯೋ ಮಾಡಿಕೊಂಡು ನಗ್ತಾರೆ. ಅದರ ಅರ್ಥ ಇಷ್ಟೇ ಬಂಧುಗಳೇ, ನೀರಿಟ್ಟಿದ್ದು ಇವರೇ, ಆ ನಾಯಿಯನ್ನು ಕರೆದಿದ್ದು ಇವರೇ, ಆಮೇಲೆ ಆ ನಾಯಿಗೆ ಶಾಕ್ ಹೊಡಿತಂತ ಗೊತ್ತಿದ್ರು ಕೂಡ ವಿಕೃತಿ ಮೆರೆದವರು ಕೂಡ ಇವರೇ. ಹಾಗಾದ್ರೆ ಮಾನವೀಯತೆ ಎತ್ತು ಹೋಗಿದೆ, ಮಾನವೀಯತೆ ಎತ್ತು ಹೋಗಿದೆ ಸ್ವಾಮಿ. ನಾನು ಪ್ರತಿ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ಈ ರಸ್ತೆ ಮಧ್ಯೆ ನಾವು ಹೋಗುವಾಗ ಮುಳ್ಳನ್ನು ನೋಡಿದರೆ ನಮಗೇನಾಗಬಾರ್ದಂತ ಹೋದರೆ ಅದನ್ನು ಬುದ್ಧಿವಂತಿಕೆ ಅಂತಾರೆ. ಅದೇ ತನಗೇನಾಗಬಾರ್ದು, ತನ್ನವರಿಗೂ ಏನಾಗಬಾರ್ದು, ಮತ್ತೊಬ್ಬರಿಗೂ ಏನಾಗಬಾರ್ದು ಅಂತ ಅದನ್ನು ಸರಿಸಿ ಹೋದರೆ ಅದನ್ನು ಹೃದಯವಂತಿಕೆ ಅಂತಾರೆ. ಅಂಥ ಹೃದಯವಂತಿಕೆ ಈ ಸಮಾಜದಲ್ಲಿ ಸಿಗ್ತಿರೋದು ಬೆರಳೆಣಿಕೆಯಷ್ಟು ಮಾತ್ರ. ನೋಡಿ, ಬೆಕ್ಕನ್ನು, ನಾಯಿನೋ ಅಥವಾ ಪ್ರಾಣಿಯನ್ನು ಕೊಂದರೆ ಯಾವುದೇ ರೀತಿಯ ಶಿಕ್ಷೆ ಆಗೋದು ತೀರಾ ಕಡಿಮೆ. ಆ ರೀತಿಯ ಕಾನೂನುಗಳು ಇನ್ನಷ್ಟು ಬಲಿಷ್ಠವಾಗಬೇಕು ಅಂತ ನನ್ನ ಅಭಿಪ್ರಾಯ. ಯಾರು ಈ ರೀತಿ ವಿಕೃತಿ ಮೆರೆದಿರ್ತಾರೆ ನೋಡಿ, ತಡವಾಗ್ಬೋದು ಬಂಧುಗಳೇ, ತಡವಾಗ್ಬೋದು. ಆದರೆ ಕಾಲಕ್ಕೆ ಎಲ್ಲರ ವಿಳಾಸ ತುಂಬ ಚೆನ್ನಾಗಿ ಗೊತ್ತಿದೆ. ಕರ್ಮದಿಂದ ತಪ್ಪಿಸ್ಕೊಂಡು ಬದುಕಿದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಷ್ಟೇ ಅಧರ್ಮದಲ್ಲಿರಲಿ, ಕರ್ಮ ಅನ್ನೋದು
ಯಾರನ್ನೂ ಬಿಡಲ್ಲ. ಅದಕ್ಕೆ ನಿಮ್ಮ ವಿಳಾಸ ಬೇಕಿಲ್ಲ, ನಿಮ್ಮ ಮನೆ ಬಾಗಿಲು ಬೇಕಿಲ್ಲ. ವಿಳಾಸ ಇಲ್ಲದೆ ಇರಲಿ, ಏನೇ ಆಗಿರಲಿ, ಕರ್ಮ ನಿಮ್ಮನ್ನು ಬಿಡಲ್ಲ. ಒಮ್ಮೆ ಒಬ್ಬ ವಾದಕ ಮೃದಂಗವನ್ನು ನುಡಿಸ್ತಾ ಇದ್ದ ಕಾಡಲ್ಲಿ. ಆ ಮೃದಂಗವನ್ನು ನುಡಿಸುವಾಗ ಒಂದು ಕರು ಅಲ್ಲಿಗೆ ಬಂದು ಪ್ರತಿನಿತ್ಯ ಅವನ ಮೃದಂಗವನ್ನು ನುಡಿಸುವಾಗ ಕೇಳ್ತಾನೆ ಇತ್ತು. ಆ ಮೃದಂಗವನ್ನು ನೋಡ್ತಾನೆ ಇತ್ತು. ಒಂದು ಬಾರಿ ಆ ವಾದಕ ಕೇಳ್ತಾನೆ, ನನ್ನ ಧ್ವನಿ ಚೆನ್ನಾಗಿದೆಯಾ ಅಥವಾ ನಾನು ಮೃದಂಗ ಬಾರಿಸುವ ರೀತಿ ನಿನಗಿಷ್ಟವಾಯ್ತಾ ಹೇಳಂತ. ಆಗ ಕರು ಹೇಳುತ್ತಂತೆ, ನನಗೆ ನಿನ್ನ ಸಂಗೀತ, ನಿನ್ನ ತಾಳ, ನಿನ್ನ ರಾಗ ನನಗೊಂದು ಚೂರು ಗೊತ್ತಿಲ್ಲ. ಆದರೆ ನೀನು ಮೃದಂಗವನ್ನು ಬಾರಿಸುವಾಗ ನನ್ನ ತಾಯಿ ನನ್ನನ್ನು ಕರೆದಂತೆ ಭಾಸವಾಗ್ತಿತ್ತು. ಕಾರಣ ಇಷ್ಟೇ, ನೀ ಪ್ರತಿ ಬಾರಿ ಮೃದಂಗದಲ್ಲಿ ಹೊಡಿತೀಯ ತಾನೆ, ಆ ಮೃದಂಗದಲ್ಲಿ ಇರುವುದು ನನ್ನ ತಾಯಿಯ ಚರ್ಮ ಅಂತ. ನನ್ನ ತಾಯಿಯ ಚರ್ಮದಲ್ಲಿ ಆ ಮೃದಂಗ ಇರುವಾಗ, ಆ ಮೃದಂಗವನ್ನು ಬಾರಿಸುವಾಗ ನನ್ನ ತಾಯಿಯೇ ನನ್ನನ್ನು ಕರೆದಂತೆ ನನಗೆ ಭಾಸವಾಗ್ತಿತ್ತು ಅಂತಾಗ. ನೋಡಿ, ಜನ ನಮ್ಮನ್ನು ಇಷ್ಟಪಡ್ತಿದ್ದಾರಂದ್ರೆ ಪ್ರತಿ ಬಾರಿಯೂ ನಮ್ಮ ಮುಖವನ್ನು ನೋಡಿ ಇಷ್ಟಪಡ್ತಾರೋ ಅಥವಾ ನಾವು ಹೇಳೋ ರೀತಿಯನ್ನು ಇಷ್ಟಪಡ್ತಾರೋ ತಪ್ಪು. ನಾವು ಹೇಳೋ ಮಾತುಗಳಲ್ಲಿ ಅವ್ರ ಜೀವನದ ಸಾಲುಗಳೇನೋ ನಡೆದಿರ್ಬೋದು ತಾನೆ. ನಾವು ಹೇಳುವಂಥ ಮಾತುಗಳಲ್ಲಿ ಅವ್ರ ಜೀವನವನ್ನು ಕಂಡುಕೊಳ್ತಿದ್ದಾರೆ ತಾನೆ. ನಾವು ಹೇಳುವಂಥ ಸಾಲುಗಳಲ್ಲಿ ಅವ್ರ ಜೀವನದ ಎಷ್ಟೋ ಕಹಿ ನೆನಪುಗಳು ಕಾಡ್ತಿರ್ಬೋದು ತಾನೆ. ನಾನು ಪ್ರತಿ ಬಾರಿ ವಿಡಿಯೋ ಮಾಡುವಾಗಲೂ ಹೇಳೋದಿಷ್ಟೆ, ನನ್ನ ಮಾತುಗಳಿಂದ ಅವರು ಬದಲಾಗ್ತಿದ್ದಾರೆ ಅಥವಾ ಈ ಧ್ವನಿ ಚೆನ್ನಾಗಿದೆ ಅಥವಾ ನಾನು ಹೇಳುವ ಶೈಲಿ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ನೆಮ್ಮದಿ ಕಂಡ್ಕೊಳ್ತಿದ್ದಾರೆ ತಾನೆ, ನೆಮ್ಮದಿದೆ ತಾನೆ ಈ ಧ್ವನಿಯಲ್ಲಿ ಅಥವಾ ಈ ಮಾತುಗಳಲ್ಲಿ ಅಥವಾ ಈ ಸಾಲುಗಳಲ್ಲಿ, ನನಗಷ್ಟೇ ಸಾಕು. ಜೀವನದ ಕೊನೆ ತನಕ ನನಗೆ ಈ ತೃಪ್ತಿ, ಈ ಆತ್ಮತೃಪ್ತಿ ನನಗೆ ಇದೆ. ಹಾಗಾಗಿ ಇಲ್ಲಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೇನೆ. ನಾನು ಹೇಳೋದಿಷ್ಟೇ ಬಂಧುಗಳೇ, ಒಳ್ಳೇದನ್ನು ಮಾಡೋಣ, ಒಳ್ಳೇದನ್ನು ಬಯಸೋಣ. ಕೆಲವೊಂದು ಬಾರಿ ನಾವು ತಪ್ಪೇ ಮಾಡದಿದ್ರೂ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ನಿಜ, ಅಂಥವ್ರ ಬಗ್ಗೆ ನಾವು ಮಾತಾಡಬೇಕು ಅನಿಸುತ್ತೆ. ಆದರೆ ಪ್ರತಿ ಬಾರಿಯೂ ನಾವು ಮಾತಾಡ್ತಾ ಹೋದರೆ ನಮ್ಮ ಭಾವನೆಗಳಿಗೆ ಎಲ್ಲಿ ಅರ್ಥ ಇರುತ್ತೆ? ಕೆಲವೊಂದು ಬಾರಿ ಮೌನವಾಗಿದ್ಕೊಂಡು ಸಹಿಸ್ಕೊಂಡಿರೋದು ಕೂಡ ಮಾನವೀಯತೆ. ಅಂಥ ತಾಳ್ಮೆಯನ್ನು ನೀವು ಕೂಡ ಕಂಡುಕೊಳ್ಬೇಕು. ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸ್ಬೋದಂತೆ, ಯಾರನ್ನು ಬೇಕಾದರೂ ಸೋಲಿಸ್ಬೋದು. ಆದರೆ ಸೋಲಿನಲ್ಲೂ ಕೂಡ ನಗುವವರನ್ನು ಯಾವತ್ತೂ ಕೂಡ ಸೋಲಿಸೋಕ್ಕಾಗೋದಿಲ್ಲ. ಗೆದ್ದವನಿಗೆ ಸೋಲಬಾರದು ಅನ್ನೋ ಒಂದು ಕನಸಿದ್ರೆ ಸೋತವನಿಗೆ ಗೆಲ್ಲಲೇಬೇಕೆನ್ನೋ ಒಂದು ಹಠ ಇರ್ತದೆ ಬಂಧುಗಳೇ. ನಾನು ಹೇಳೋದಿಷ್ಟೇ, ನನ್ನ ವೀಡಿಯೋಸ್ಗಳನ್ನು ನೋಡಿ ಖುಷಿಪಡಿ. ದುಃಖ ಆದಾಗ ನಾನಿದ್ದೀನಿ, ನಿಮ್ಮ ಕನಸುಗಳಿಗೆ ನಾನು ಧ್ವನಿ ಆಗ್ತೀನಿ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತೀನಿ. ನಾನು ಅದಕ್ಕೆ ಹೇಳೋದು ಬಂಧುಗಳೇ, ಪ್ರತಿ ಬಾರಿಯೂ ವಿಡಿಯೋ ನೋಡಿದಾಗಲೂ ಏನಾದರೂ ಒಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೇಳುವಾಗ ನನಗನ್ಸುತ್ತೆ, ಬಹುಶಃ ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟು ತಲುಪಿದೆಯಲ್ಲ, ನನಗಷ್ಟೇ ಸಾಕು ಅಂತ. ಕಮೆಂಟ್ ಮಾಡಿ ಅಂತ ನಾನು ಕೇಳೋದು ಯಾಕೆ ಹೇಳಿ? ನೀವು ಮಾಡಿದಂಥ ಕಮೆಂಟ್ಗಳಿಗೆ ನಾನು ಧ್ವನಿ ಆಗ್ತೀನಿ. ನಾನಿರೋದೇ ಅದಕ್ಕೆ ತಾನೆ. ನಿಮ್ಮ ಮನಸ್ಸಿನ ನೋವಿಗೆ ನಾನು ಧ್ವನಿ ಆಗ್ತೀನಿ. ನಾನು ಹೇಳೋದಿಷ್ಟೇ, ಏನಾದರೂ ಕಮೆಂಟ್ಗಳನ್ನು ಮಾಡಿ. ನಿಮ್ಮ ಮನಸ್ಸಿಗೆ ಏನಾದರೂ ಬೇಸರವಾದಾಗ ಇಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಆಗಿರ್ತದೆ, ನಿಮಗೆ ಯಾವತ್ತು ಬೇಕಾದರೂ ಕಮೆಂಟ್ ಮಾಡಿ. ಆ ಕಮೆಂಟನ್ನು ನೋಡಿದಾಗ ನಾನು ಅದಕ್ಕೆ ಧ್ವನಿ ಆಗ್ತೀನಿ. ನಿಮ್ಮ ನೋವಿಗೆ ನಾನು ಸಾಂತ್ವನದ ಧ್ವನಿ ಆಗ್ತೀನಿ ಬಂಧುಗಳೇ. ಆಗಷ್ಟೇ ಯಾರೊಬ್ಬರು ಕಮೆಂಟ್ ಮಾಡಿದ್ರು, ಪ್ರವೀಣ್ ಅಂತ. ನಿಜ ಸರ್, ತುಂಬ ಚೆನ್ನಾಗಿದೆ. ಜೀವನದ ಒಂದೊಂದು ಅರ್ಥನೂ ಕೂಡ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಧನ್ಯವಾದಗಳು ಸರ್. ಇದೇ ಥರ ನಮ್ಮ ಜೀವನ ಅಂತ ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ. ನೋಡಿ, ಇಂಥ ಕಮೆಂಟ್ಗಳು ನೋಡಿದಾಗ ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಬರ್ತದೆ, ಖುಷಿ ಆಗ್ತದೆ. ಅಷ್ಟೇ. ಜೀವನದ ಕೊನೆ ತನಕ ನಾವೇನೂ ಹೊತ್ಕೊಂಡು ಹೋಗಲ್ಲ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತೀನಿ. ನಿಮ್ಮ ಕಮೆಂಟ್ ನನಗೆ. ಇನ್ನೊಂದು ಕಮೆಂಟ್ ಇದೆ ನೋಡಿ, ಸುಭಾಷ್ ರೈ ಅಂತ. ಪ್ರೀತಿ ಇದ್ದವರು ಮಾತ್ರ ತಾನು ಕಂಡುಕೊಂಡ ಸತ್ಯವನ್ನು ಇತರರಿಗೆ ತಿಳಿಸಬಲ್ಲರು ಅಂತ ಹೇಳಿದ್ದಾರೆ. ಧನ್ಯವಾದಗಳು. ನನಗೆ ಪ್ರೀತಿ ಇದೆ. ನಿಮ್ಮಂಥ ಎಷ್ಟೋ ಜನರ ಮನಸ್ಸುಗಳನ್ನು ಗೆಲ್ಲಬೇಕನ್ನೋ ಪ್ರೀತಿ ಇದೆ.
ಸರ್, ನಿಮ್ಮ ಮಾತು ಕೇಳಿದ ಮೇಲೆ ಜೀವನ ಏನಂತ ಅರ್ಥ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬದಲಾಗಬೇಕು ಇವತ್ತಿಂದ, ಈಗಿಂದ ಅಂತ ಭಾಗ್ಯಶ್ರೀ ಅವರು ಹಾಕಿದ್ದಾರೆ. ಭಾಗ್ಯಶ್ರೀ ಅವರು, ಖುಷಿಯಾಗುತ್ತೆ ನೋಡಿ. ಇನ್ನು ಸ್ಫೂರ್ತಿ ಅಂತ ಇನ್ನೊಬ್ಬರು ಹಾಕಿದ್ದಾರೆ. ನಿಮ್ಮ ಮಾತು ಕೇಳಿಸಿಕೊಂಡಾಗ ಮನಸ್ಸಿನಲ್ಲಿರುವ ನೋವುಗಳು ಮರೀತೇನೆ ಸರ್ ಅಂತ. ನಾನು ಹೇಳೋದಿಷ್ಟೇ. ಆಗಷ್ಟೇ ಹೇಳಿದೆ ನಿಮಗೆ 1 ನಿಮಿಷದ ಹಿಂದೆ, ಇಲ್ಲಿ ನಾನು ಮಾಡೋ ವಿಡಿಯೋ ನನ್ನ ಧ್ವನಿ ಚೆನ್ನಾಗಿದೆಯೋ ಅಥವಾ ನಾನು ಹೇಳೋ ಶೈಲಿ ಚೆನ್ನಾಗಿದೆಯೋ ಅಥವಾ ನನ್ನ ಮುಖ ಚೆನ್ನಾಗಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಮಾತುಗಳು ಚೆನ್ನಾಗಿದೆಯಲ್ಲ, ಈ ಸಾಲುಗಳು ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು ನನಗೆ. ತುಂಬ ಮನಸ್ಸನ್ನು ಏಕಾಗ್ರತಗೊಳಿಸುವ ಮಾತು, ಮನಸ್ಸು ತುಂಬ ಹಗುರ ಅನಿಸಿತು, ಥ್ಯಾಂಕ್ಸ್ ಸರ್ ಅಂತ ಸುನೀತಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮಹಾದೇವ್ ಅವರು ಹೇಳ್ತಿದ್ದಾರೆ, ತುಂಬ ಧನ್ಯವಾದಗಳು. ತಮ್ಮ ಮಾತನ್ನು ಕೇಳಿಸಿಕೊಂಡಾಗ ಮನಸ್ಸಿಗೆ ಬಹಳ ನೆಮ್ಮದಿ ಸಿಕ್ಕಿತು. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊಳ್ತಿದ್ದೀನಿ ಅಂತ. ನೋಡಿ, ನಿಮ್ಮ ಹಾರೈಕೆ ನನಗೆ ಶ್ರೀರಕ್ಷೆ. ಇನ್ಯಾರು ಕೇಳಿದ್ದಾರೆ, ವಿಕಾಸ್ ಅವರು, ಇದೆಲ್ಲ ಅನುಭವ ನಿಮ್ಗೆ ಆಗಿದೆಯಾ ಸರ್ ಅಂತ ನೋಡಿ. ಹಾಗೆ ಸಾವಿತ್ರಿ ಅವರು ಹೇಳಿದ್ದಾರೆ, ನನ್ನ ಜೀವನಕ್ಕೆ ಒಂದೊಳ್ಳೆ ಮಾತು ಸಿಕ್ಕಿತ್ತು, ಯೂಸ್ಫುಲ್ ಫಾರ್ ಮೀ ಅಂತ. ಅರ್ಥ ಆಯ್ತಾ? ಹಾಗೆ ನೀವು ಕೂಡ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾಕಂದರೆ ನಿಮ್ಮ ಕಮೆಂಟ್ಗಳಿಗೆ ನಾನು ಧ್ವನಿ ಆಗ್ತೇನೆ. ಸತ್ಯ ಅವರು ಹೇಳಿದ್ದಾರೆ, ಸರ್, ನನ್ನ ಜೀವನವನ್ನು ಅರ್ಥ ಮಾಡಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಜೀವನದಲ್ಲಿ ಯಾವ ಥರ ಜೀವನ ಮಾಡಬೇಕು ಅಂತ ಹೇಳಿ ನೀವು ನಮಗೆ ಅರ್ಥ ಮಾಡಿಸಿದ್ದೀರಿ. ತುಂಬ ಧನ್ಯವಾದಗಳು ಸರ್. ನನ್ನ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರೆಲ್ಲರಿಗೂ ಈ ಮಾತನ್ನು ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತೀನಿ ಸರ್ ಅಂತ. ನಾನು ಹೇಳುವಂಥ ಒಂದು 10ರಿಂದ 15 ನಿಮಿಷದ ಮಾತುಗಳಿಂದ ನೀವು ಬದುಕನ್ನು ಕಟ್ಕೊಳ್ಳಿರ್ತೀರಾ. ಖುಷಿಯಾಗುತ್ತೆ ಬಂಧುಗಳೇ. ನಾನು ಹೇಳ್ತೀನಿ ಸತ್ಯ. ಯಾವತ್ತಾದರೂ ಫ್ರೀ ಇದ್ದಾಗ ಈ ಏನೆಲ್ಲ ಕಮೆಂಟ್ಗಳನ್ನು ನೀವು ಹಾಕಿದ್ದೀರಾ, ಆ ಕಮೆಂಟ್ಗಳಿಗೆ ನಾನು ಒಂದು ದಿನ ಕೂತು ಮಾತಾಡಿದ್ರು ಕೂಡ ಬಹುಶಃ ಸಾಕಾಗೋದಿಲ್ಲ. ಅಷ್ಟು ಕಮೆಂಟ್ಗಳಿದೆ, ಲಕ್ಷಾಂತರ ಕಮೆಂಟ್ಗಳು, ಒಂದಲ್ಲ ಎರಡಲ್ಲ, ಲಕ್ಷ ಕಮೆಂಟ್ಗಳು. ಯಾವತ್ತೂ ಹೇಳಿದ ನನ್ನ ಮಾತು ನನಗೆ ನೆನಪಿ ಬರ್ತಿದೆ. ಲಕ್ಷಗಟ್ಟಲೆ ಫಾಲೋವರ್ಸ್ ಬೇಕೆಂಬ ಆಸೆ ನನಗಿಲ್ಲ. ನಿಮ್ಮಂಥ ಲಕ್ಷಾಂತರ ಹೃದಯಗಳು ನನ್ನನ್ನು ಇಷ್ಟಪಟ್ಟಿದ್ರೆ ಸಾಕು ಅಂತ. ಇಂಥ ಲಕ್ಷಾಂತರ ಕಮೆಂಟ್ಗಳಿಗೆ ನಾನು ಒಂದು ದಿನದಲ್ಲಿ ಕೂಡ ಮಾತಾಡ್ಲಿಕ್ಕೆ ಕಷ್ಟ ಇದರ ಬಗ್ಗೆ. ನಮ್ಮ ಮಾತನ್ನು ಕೇಳಿ ನಮ್ಮ ಮನಸ್ಸು ನಿರಾಳವಾಯಿತು, ತುಂಬ ಸಂತೋಷವಾಯಿತು, ತುಂಬ ಇಷ್ಟವಾಯಿತು, ಧನ್ಯವಾದಗಳು ಸರ್ ಅಂತ. ನೀವು ಕೂಡ ಇದೇ ರೀತಿ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಯಾವುದಿರಬೇಕು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಸರ ಇದ್ದರೆ, ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಸರ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಧ್ವನಿ ಹಾಕ್ತೀನಿ ಅಷ್ಟೇ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ನಿಮ್ಮ AK ಶೆಟ್ಟಿ ನಾಡೋರ್ ಕಡೆಯಿಂದ ಮತ್ತೆ ಹೇಳ್ತಾ ಇದ್ದೇನೆ, ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ ನಿಮ್ಮ ಲೈಕ್ ಅನ್ನೋದು ಅಷ್ಟು ಶಕ್ತಿಯಾಗಿರುತ್ತೆ. ಜೊತೆಗೊಂದು ಕಮೆಂಟ್ ಮಾಡಿ. ಕಮೆಂಟ್ ನಿಮ್ಮ ಊರು ಇರ್ಬೋದು, ನಿಮ್ಮ ಹೆಸರು ಇರ್ಬೋದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನೋವಿದ್ರೆ, ಅಥವಾ ನಿಮ್ಮ ತಲೆಯಲ್ಲಿ ಬಗೆಹರಿಸಲಾರದ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯವಾದರೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಜೊತೆಗೊಂದು ಈ ವಿಡಿಯೋಗೆ ಹೈಪ್ ಮಾಡಿ. ಧನ್ಯವಾದಗಳು. ಈ ನಿಮ್ಮ ಪ್ರೀತಿ AK ಶೆಟ್ಟಿ ನಾಡೋರ್ ಕಡೆಯಿಂದ. ಎಲ್ರಿಗೂ ಒಳ್ಳೆಯದಾಗಲಿ.